ಮಂಡ್ಯದಲ್ಲಿ ಬಸ್ ಪಲ್ಟಿಯಾಗಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಬಸ್ನಲ್ಲಿ ಇದ್ದಂತಹ 20ಕ್ಕೂ ಹೆಚ್ಚು ಮಂದಿಗೆ ಗಾಯಗಳು ಕೂಡ ಆಗಿರುವಂಥದ್ದು. ಮಂಡ್ಯ ಬೆಳ್ಳೂರು ಟೋಲ್ ಬಳಿ ಈ ಅಪಘಾತ ಸಂಭವಿಸಿದೆ. ಮಂಗಳೂರು ಬೆಂಗಳೂರು ಹೈವೇನಲ್ಲಿ ಆಕ್ಸಿಡೆಂಟ್ ಆಗಿರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿಯ ಟೋಲ್ ಬಳಿ ಬೋರ್ಡ್ಗೆ ಬಸ್ ಡಿಕ್ಕಿಯನ್ನು ಹೊಡೆದಿದೆ. ವೇಗವಾಗಿ ಬಂದು ಗುದ್ದಿದ ರಭಸಕ್ಕೆ ಬಸ್ಸು ಪಲ್ಟಿ ಆಗಿರುವಂಥದ್ದು. ಕಸ್ತೂರಿ ಶಾನ್ಬಾಗ್ ಹಾಗೂ ಅಶೋಕ್ ಎನ್ನುವವರು ಸಾವನ್ನಪ್ಪಿದ್ದಾರೆ. ಬಸ್ನ ಕ್ಲೀನರ್ ಈತ ಅಶೋಕ್ ಅಪಘಾತದಲ್ಲಿ ಮೃತಪಟ್ಟಿರುವಂಥ ಗಾಯಾಳುಗಳನ್ನು ಇದರಲ್ಲಿ ಒಂದು 20ಕ್ಕೂ ಹೆಚ್ಚು ಜನರಿಗೆ ಗಾಯಗಳೇನಾಗಿದೆ ಅವರುಗಳನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಬೆಳ್ಳೂರು ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ. ಬಸ್ಸು ಮಂಗಳೂರಿನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ದುರಂತ ಸಂಭವಿಸಿದೆ ಅನ್ನುವ ಮಾಹಿತಿ ಇದೆ. ನಮ್ಮ ಪ್ರತಿನಿಧಿ ನಂದೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಬಸ್ ಪಲ್ಟಿಯಾಗಿ ಇಬ್ಬರು ಸಾವನ್ನಪ್ಪಿದ್ದಾರೆ, 20ಕ್ಕೂ ಹೆಚ್ಚು ಜನರಿಗೆ ಗಾಯ. ಮೃತಪಟ್ಟವರ ಹಿನ್ನೆಲೆ ಗೊತ್ತಾಗಿದೆಯಾ? ಹಾಗೆ ಗಾಯಾಳುಗಳ ಸಂಖ್ಯೆ ಎಷ್ಟಿದೆ, ಅವರ ಪರಿಸ್ಥಿತಿ ಹೇಗಿದೆ ಈಗ? ನವೀನ್, ಇವತ್ತು ಬೆಳಗಿನ ಜಾವ ನಡೆದಿರುವಂತಹ ಅಪಘಾತ ಇದು. ಮಂಗಳೂರಿನಿಂದ ಬೆಂಗಳೂರಿಗೆ ಒಂದು ಖಾಸಗಿ ಬಸ್ ತೆರಳುತ್ತಾ ಇತ್ತು. ಆ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಬೆಳ್ಳೂರು ಕ್ರಾಸ್ ಏನಿದೆ, ಆ ಒಂದು ಬೆಳ್ಳೂರು ಕ್ರಾಸ್ ಸಮೀಪ ಟೋಲ್ ಕೂಡ ಇರುವಂತದ್ದು. ಆ ಒಂದು ಟೋಲ್ ಬಳಿ ನಡೆದಿರುವಂತಹ ಘಟನೆ ಇದು. ಟೋಲ್ ಬಳಿಗೆ ಏನು ಸೈನಿಂಗ್ ಬೋರ್ಡ್ ಅನ್ನ ಅಳವಡಿಸಲಾಗಿತ್ತು ರಸ್ತೆ ಬದಿಯಲ್ಲಿ. ಆ ಒಂದು ವೇಗವಾಗಿ ಬಂದಂತ ಬಸ್ಸು ನೇರವಾಗಿ ಆ ಒಂದು ಸೈನಿಂಗ್ ಬೋರ್ಡ್ಗೆ ಡಿಕ್ಕಿಯನ್ನು ಹೊಡೆದಿರುವಂತದ್ದು. ಡಿಕ್ಕಿಯನ್ನು ಹೊಡೆದಂತಹ ರಭಸಕ್ಕೆ ಆ ಬಸ್ ಕೂಡ ಪಲ್ಟಿ ಆಗಿರುವಂತದ್ದು. ಆ ಬಸ್ನಲ್ಲಿದ್ದಂತಹ 24 ಮಂದಿ ಪೈಕಿ ಇಬ್ಬರು ಅಲ್ಲೇ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಕಸ್ತೂರಿ ಶಾನ್ಬಾಗ್ ಅವರು ಬೆಂಗಳೂರಿನ ನಿವಾಸಿ ಆಗಿರುವಂತದ್ದು. ಅಂದ್ರೆ ಮಂಗಳೂರಿನಿಂದ ಅವರು ಬೆಂಗಳೂರಿಗೆ ಆ ಒಂದು ಖಾಸಗಿ ಬಸ್ ನಲ್ಲಿ ತೆರಳುತ್ತಾ ಇದ್ರು. ಇನ್ನು ಆ ಒಂದು ಬಸ್ನ ಕ್ಲೀನರ್ ಆಗಿರುವಂತಹ ಅಶೋಕ್ ಅವರು ಕೂಡ ಸ್ಥಳದಲ್ಲೇ ಮೃತಪಟ್ಟಿರುವಂತದ್ದು. ಇನ್ನ ಉಳಿದಂತೆ 22 ಮಂದಿಯನ್ನ ಈಗಾಗಲೇ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿರುವಂತಹ ಬೆಳ್ಳೂರು ಕ್ರಾಸ್ನಲ್ಲಿರುವಂತಹ ಒಂದು BGS ಆಸ್ಪತ್ರೆಗೂ ಕೂಡ ಅವ್ರನ್ನ ಗಾಯಾಳುಗಳನ್ನ ಈಗಾಗಲೇ ರವಾನಿಸಲಾಗಿರುವಂತದ್ದು. ಅವ್ರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇದೆ. ಸ್ಥಳಕ್ಕೆ ಮಂಡ್ಯ SP ಶೋಭಾರಾಣಿ ಅವರು ಹಾಗೆ ಮಂಡ್ಯ DC ಡಾಕ್ಟರ್ ಕುಮಾರ್ ಅವರು ಕೂಡ ತೆರಳಿ ಘಟನೆಯ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಮತ್ತು ಗಾಯಾಳುಗಳನ್ನು ಕೂಡ ವಿಚಾರಿಸಿರುವಂತದ್ದು. ಸದ್ಯ ಗಾಯಾಳುಗಳು ಏನು 22 ಮಂದಿ ಗಾಯಾಳುಗಳಿದ್ದಾರೆ, ಅವರ ಆರೋಗ್ಯ ಸ್ಥಿರವಾಗಿದೆ. ಸಣ್ಣ ಪುಟ್ಟ ಗಾಯಗಳೊಂದಿಗೆ ಅವರು ಬದುಕುಳಿದಿರುವಂತದ್ದು. ಕೆಲವೊಂದಷ್ಟು ಮಂದಿಗೆ ಕೈಕಾಲುಗಳು ಮುರಿದಿರುವಂತಹ ಘಟನೆ ಕೂಡ ಆಗಿರುವಂತದ್ದು. ಸದ್ಯ ಇಬ್ಬರ ಮೃತದೇಹವನ್ನ BGS ಶವಾಗಾರದಲ್ಲಿ ಇರಿಸಲಾಗಿರುವಂತದ್ದು. ಸದ್ಯ ಈ ಒಂದು ಅಪಘಾತಕ್ಕೆ ಬಹಳಷ್ಟು ವೇಗವಾಗಿ ಬರ್ತಾ ಇದ್ದಂಥದ್ದು ಕಾರಣ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಬೆಳಗಿನ ಜಾವ ನಡೆದಿರುವಂತಹ ಘಟನೆ. ಕೆಲವೊಂದ್ ಕಡೆ ನಿದ್ದೆಯ ಮಂಪರಿನಲ್ಲಿದ್ದಂತಹ ಚಾಲಕನ ಎಡವಟ್ಟಿನಿಂದ ಈ ಒಂದು ಅಪಘಾತ ಆಗಿದೆ ಎಂಬ ಮಾಹಿತಿಗಳನ್ನ ಪ್ರಯಾಣಿಕರು ಕೂಡ ಕೊಟ್ಟಿರುವಂತದ್ದು. ಸದ್ಯ ಮೃತರನ್ನ ಶವಾಗಾರದಲ್ಲಿ ಇರಿಸಲಾಗಿದೆ. ಮತ್ತೊಂದು ಕಡೆ ಚಿಕಿತ್ಸೆಯನ್ನು ಕೂಡ ಜಿಲ್ಲಾಡಳಿತದಿಂದ ಗಾಯಾಳುಗಳಿಗೆ ಕೊಡಿಸ್ತಾ ಇರುವಂತದ್ದು. ನವೀನ್, ಥ್ಯಾಂಕ್ ಯು ನಂದೀಶ್.